ಡಾಕ್ಟರ್ ಯತೀಂದ್ರ ಕಮಿಷನ್ ದಂಧೆಯಲ್ಲಿ ತೊಡಗಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಎಲ್ಲದಕ್ಕೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಸಿಎಂ ಅವರ ಮಗನ ಉಪಟಳ ಹೆಚ್ಚಾಗಿದೆ ಅಂತ ಜೆಡಿಎಸ್ ಕೋರ್ ಕಮಿಟಿಯ ಅಧ್ಯಕ್ಷ ಜಿಟಿ ದೇವೇಗೌಡ ಆರೋಪ ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಈ ರೀತಿ ಆರೋಪ ಮಾಡಿದ್ದಾರೆ. ಉಪಟಳ ಬಹಳ ಹೆಚ್ಚಾಗಿದೆ ಸಿಎಂ ಪುತ್ರನದ್ದು ಅಂತ. ಅವರ ಜಾತಿಯ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ಚಾಮುಂಡೇಶ್ವರಿ ಅಭಿವೃದ್ಧಿ ಕುರಿತು ಶ್ವೇತಪತ್ರ ಹೊರಡಿಸಲಿ ಅಂತ ಮೈಸೂರಿನಲ್ಲಿ ಸಿಎಂ ವಿರುದ್ಧ ಜಿಟಿ ದೇವೇಗೌಡ ಕಿಡಿಕಾರಿದ್ದಾರೆ. ನನ್ನ ವಿಚಾರಕ್ಕೆ, ಚಾಮುಂಡೇಶ್ವರಿ ವಿಚಾರಕ್ಕೆ ನೀವೆಲ್ಲರೂ ನೀವು ನಿಮ್ಮ ಮಗ ಆಳ್ತಾ ಇದ್ದೀರಿ. ನಾನು MLA, ಎಲ್ಲ ನಿಮ್ಮದೇ. ಆ ಕಾಂಟ್ರಾಕ್ಟರ್ ಬಂದರೆ ದುಡ್ಡು ನನಗೆ ಕೊಡಬೇಕು ಕಮಿಷನ್ ಅಂತೀರಿ. ಅಲ್ಲಪ್ಪ, ಆ ಕಾಂಟ್ರಾಕ್ಟ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅವನಿಗೆ ದುಡ್ಡು ನನಗೆ ಕೊಡ್ಬೇಕು. ನೀನು ವರ್ಣಾಗ ಸೇರಿಸ್ಕೊಂಡಿದ್ದೀವಿ 100 ಕೋಟಿಯ, ಅದ್ರ ಜೊತೆಗೆ 25 ಕೋಟಿ ಚಾಮುಂಡೇಶ್ವರಿ ಸೇರಿಸ್ಬೇಕಾರೆ ಆ ಕಮಿಷನ್ ನಮಗೆ ಕೊಟ್ಬಿಡ್ಬೇಕು ಅಂತಾರೆ. ಅದ್ರ ಮೊದಲೇ ಹಣ ಕೊಡಬೇಕು ಅಂತ ಕೇಳ್ತಾವ್ರೆ ಅವ್ರ ಪುತ್ರ. ಯಾವ ಕಾಲದಲ್ಲಿ ಆಗಿತ್ತಿದು? ಯಾವ ಕಾಲದಲ್ಲಿ ಭ್ರಷ್ಟಾಚಾರ ಇತ್ತು? ಯಾರು ಹೇಳ್ತೀರಿ? ಕೆಳಕ್ಬೇಡಿ ನನ್ನ. ಅಧಿಕಾರಿಗಳು ಹೇಳ್ಬಿಟ್ಟವ್ರೆ ಕಿರುಕುಳ. ಒಂದ್ ದಿವಸ ಯಾರಿಗೂ ಹೇಳ್ಕೊಳ್ಳಲ್ಲ, ತಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾರೆ ಅಂತ. ಒಂದ್ ಅಧಿಕಾರಿ ಬಿಟ್ಟಿದ್ದಾರೇನ್ರಿ ಇವರು? ಒಬ್ಬ BO ಇದ್ದ, ಒಬ್ಬ EO ಇದ್ದ, ನಮ್ಮ ಕಮ್ಯುನಿಟಿ ತೆಗೆದು ಇವ್ರು ಬಾಂಧವ್ರನ್ನ ಹಾಕೊಂಡ್ರು. ಒಬ್ಬ BO ಇದ್ದ, ನಾಮದಾರಿಗಳು ನಾಯಕರವನು ತೆಗೆದು ಇವ್ರ ಬಂಧುನೇ ಹಾಕೊಂಡ್ರು. ಒಬ್ಬರು BO ಇದ್ದ, ಅಲ್ಲ ತಹಶೀಲ್ದಾರ್ ಇದ್ದ, ವೀರಶೈವ ಇವ್ರ ಸಮುದಾಯನೇ ಇವ್ರ ಬಂಧುನೇ ಹಾಕೊಂಡವ್ರೆ. DDPI ತೆಗೆದ್ರು, ಅವ್ರ ಬಂಧುನೇ ಹಾಕೊಂಡಿದ್ದೀರಿ. ನಡೆಸಿ ಅಡ್ಡ ಬಂದಿದ್ದೀನ? ನಿಮ್ಮ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಯಾವತ್ತಾರು ಕೊಟ್ಟಿದ್ದೀನಿ ನಾನು. ಎಷ್ಟು ತಡ್ಕೊಂಡಿದ್ದೀನಿ ನಾನು? ಒಂದು PDO ಬಿಟ್ಟಿದ್ದಾರಾ? ಒಂದು PDOಗಳು ಬಿಟ್ಟಿದ್ದಾರೇನ್ರಿ? ಕೆಲಸ ಮಾಡೋ PDOಗಳು ಬಿಟ್ಟಿದ್ದಾರಾ? ಯಾರನ್ನ ಬಿಟ್ಟಿದ್ದೀರಿ ನೀವು? ಕಮಿಷನ್ ದಂಧೆ PDOಗಳು. ಹೌದು, ಎಲ್ಲ ಅವ್ರಿಗೆ ಕೊಡಬೇಕು, ಎಲ್ಲ ಅವ್ರಿಗೆ ಕೊಡಬೇಕು. ದಂಧೆ PDOಗಳು ತಗೋಬಿಟ್ಟಿಲ್ಲ. ತಹಶೀಲ್ದಾರ ಇರ್ಬೋದು, ACಗಳು ಯಾರೇ ಇರ್ಬೋದು. ಗೌರ್ಮೆಂಟ್ ಬಂದಿದೆ 40% ಸರ್ಕಾರ ಅಂತ ಹೇಳಿ ಆರೋಪ ಮಾಡ್ತಾರೆ. ಯಾರು 40%? ಇಲ್ಲಿ ಬೇರೆ ಆರೋಪ ಏನ್ ಮಾಡಿದ್ರು? 40% ಇವತ್ತು ನಿಮಗೆ ಗೊತ್ತಿರಲಿ, ಎಲ್ಲ 60% ಆಗಿದೆ ಇವ್ರದ್ದು. 60% ಸರ್ಕಾರ ಇದು. 60% ಕಾಂಗ್ರೆಸ್ ಸರ್ಕಾರ ಇದು. 60%. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.